ಒಂದನೇ ತಾರೀಕು ಫ್ಯಾಕ್ಟ್ರಿ ಚಲೋ ಆಗೋದೇ. ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುನಿಗಳದಾರ. ರಾಜ್ಯಪಾಲ CS ಗೆ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡ್ ಬಂದಾರ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಸಂಘ ಐತಂದ್ರ ಈ ಮಕ್ಕಳ ತಾಕತ್ ತಂದ್ರು ಏನ ತರ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲ. ರೈತ ಸಂಘ ತಾಕತ್ ಇದೆ. ಯಾವ ಸರ್ಕಾರ ರೈತನ ಮುಂದೆ ಏನೂ ಅಲ್ಲ. ರೈತನ ಸಂಘ ತಾಕತ್ ಮುಂದೆ ಯಾವ್ದು ತಾಕತ್ ನಡೆಯಂಗಿಲ್ಲ. ರಾಜಕಾರಣ ಬಿಡ್ರಿ, ಪಕ್ಷ ಬಿಡ್ರಿ. ಕಾಗವಾಡ ಹಿಡ್ಕೊಂಡ್ ಎಷ್ಟು ಜನ MLA ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ರಾಜು ಕಾಗೆ ಹಿಡ್ಕೊಂಡು, ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗ್ ಸ್ವಾಭಿಮಾನ ಇತ್ತಾರ, ಮಾನವೀಯತೆ ಇತ್ತಂದ್ರ ರೈತ ಬೆಳೆದ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ಮೊಳಗೆ ಇತ್ತಾರ. ಬರ್ರಿ, ಬಂದ್ ಭಾಗವಹಿಸ್ರಿ. ಯಾವ MLA ಮಾತಾಡ್ತಾನ್ರಿ? ಒಂದ್ ಸ್ವಲ್ಪ ಅರಿವು ಇಟ್ಕೋರಿ. ನೀವೆಲ್ಲ ಪಗಾರ ಹೆಚ್ಚಾಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ. 4,500 ಕಬ್ಬಿನ ಬೆಲ್ಲ ಗೊತ್ಕೊಡಂತ ಯಾವ MLA ಮಾತಾಡ್ತಾನಪ್ಪ? 20 ದಿನ ರೈತ ಸಂಘದವ್ರು ಯಾರು ಮನೆಗೆ ಹತ್ತಿಲ್ಲ. ಕಬ್ಬ ಬಂದ್ ಮಾಡಾಕತ್ಯಾರ, ಟ್ರ್ಯಾಕ್ಟರ್ ಬಂದ್ ಮಾಡಾಕತ್ಯಾರ. ಇವರು ದುಷ್ಟ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡು ಬಂದಾರ. ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ. 15 ದಿನ ನಮ್ಮ ರೈತ ಸಂಘದವರು ಎಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟ್ರಿ ಮುಂದೆ ಬಂದ್ ಮಾಡೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿಂದ ಬರಕ್ಕೇನು ಬಹಳ ಸಮಯ ಹತ್ತಂಗಿಲ್ಲ. ಅದೇ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳಕರ್ ಬೆಳಗಾವಿಯ ವಿಧಾನಸೌಧದಾಗ ಯಾಕೆ ಬೇಕಾಕಾರ ನಮ್ಮ ವೇದಿಕೆಗೆ ಬಂದು ಶೋ ಕೊಡ್ತಾರೆ. ಇಲ್ಲಿ ಏನಾಗೈತಿ ಬರಕ್ಕ? ಇದು ವೇದಿಕೆ ಅಲ್ಲ. ಒಂದ್ 500 ರೂಪಾಯಿ ಘೋಷಣೆ ಮಾಡೋ ಪುಣ್ಯಾತ್ಮ, ದೊಡ್ಡ ಸ್ಥಾನಕ್ಕೆ ಹೋಗಿ ನೀನು. ಒಂದ್ ಹೇಳ್ತೀನಿ, ಬ್ಯಾರೆ ಯಾವರೇ ರೈತ ಮುಖಂಡಾಗಿದ್ದಾರೆ ಕೆಲವು ಜನ ಮಾತಾಡ್ತಿರ್ತಾರ. ಬ್ಯಾರೆ ಯಾವರೇ ರೈತ ಮುಖಂಡಾಗಿದ್ದಾರೆ 21, 22 ಫ್ಯಾಕ್ಟ್ರಿ ಚಲೋ ಆಗ್ತಿದ್ದು. ಸೋನಪ್ಪ ಪೂಜಾರಿ ನಾವು ಇದೇನ್ ಕೊಡಿಲ್ಲ. ಯಾವ ಮಕ್ಕಳ ಸೂಟಿಗೆ ಗೆಸ್ತುಗಳಾದಂತ ರೈತ ಸಂಘದವ್ರು ಅದೇವಿ. ಯಾವ MLA MP ಫ್ಯಾಕ್ಟ್ರಿ ಮಾಲಕ ಯಾರ್ದು ನಮಗ್ ಭಯ ಇಲ್ಲ. ಯಾವನ ಮನೆ ಮುಂದೆ ನಾವು ಕೈ ಒಡ್ಡವರಲ್ಲ. ಬಿಲ್ ಘೋಷಣೆ ಆಗುತ್ತಕ್ಕ ಯಾರು ಹಿಂದೆ ಸರಿಯಂಗಿಲ್ಲ. ಎಲ್ಲಾರು ಶಾಂತ ರೀತಿ ಕುಂಡ್ರಿ. ಅಲ್ಲಿ ಅನ್ನದ ವ್ಯವಸ್ಥೆ ಮಾಡ್ಯಾರ. ಯಾವ ಫ್ಯಾಕ್ಟ್ರಿ ಮಾಲಕನ ರೊಕ್ಕಲ್ಲ, ರಾಜಕಾರಣ ರೊಕ್ಕಲ್ಲ. ನೀವು ದುಡಿದು 100 ರೂಪಾಯಿ ಪಟ್ಟಿ ಮಾಡಿದ ಅನ್ನ ಹಾಕಿ ಎಲ್ಲಾರು ಊಟ ಮಾಡಿ ಬರ್ರಿ. ಆರಾಮ್ ಹೋರಾಟ ಐತಿ. ಒಂದು ಘೋಷಣೆ ಮಾಡ್ಕೊಂಡ ಮನೆಗೆ ಹೋಗು.